ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದ್ದೀರಾ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಂತವ್ರಿಗೆ ರೆಸೊನೇಟ್ ಆಗತ್ತೆ ಅಂತ ಹೇಳ್ಬೋದು. ಸೊ ತುಂಬಾ ಜನ ರಿಕ್ವೆಸ್ಟ್ ಮಾಡಿದಂತ ವಿಡಿಯೋ ಅಂತ ಹೇಳ್ಬೋದು. ಈ ಒಂದು ರೀಡಿಂಗ್ ಮೇಲೆ ತುಂಬಾನೇ ವಿಡಿಯೋಸ್ನ ನಾನು ಮಾಡಿದ್ದೀನಿ. ಬಟ್ ಸ್ಟಿಲ್ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಬರ್ತಾನೆ ಇರುತ್ತೆ. ಕಮೆಂಟ್ಸ್ನ ಓದುವಾಗ, ಮ್ಯಾಮ್ ನನ್ನ ವ್ಯಕ್ತಿ ನನ್ನಿಂದ ದೂರ ಆಗಿದ್ದಾರೆ, ಸಪ್ರೇಟ್ ಆಗಿದ್ದಾರೆ, ಬ್ರೇಕಪ್ ಆಗಿದ್ದಾರೆ, ಅವರು ನಮ್ಮ ಲೈಫಲ್ಲಿ ಬರ್ತಾರಾ, ಯಾವಾಗ ಬರ್ತಾರೆ, ರಿಕನ್ಸಿಲೇಷನ್ ಯಾವಾಗ ಆಗತ್ತೆ, ಪ್ರತಿಯೊಂದೂ ಕೂಡ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಸೊ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಯಾವಾಗ ಬರ್ತಾರೆ, ರಿಕನ್ಸಿಲೇಷನ್ ಆಗತ್ತಾ, ಆಗಲ್ವಾ, ಯಾವಾಗ ಆಗತ್ತೆ ರಿಕನ್ಸಿಲೇಷನ್ ಆದ್ರೆ, ಅಂಡ್ ಯಾವಾಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರೆ, ಪ್ರತಿಯೊಂದು ಮಾಹಿತಿ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಒಂದು ರೀಡಿಂಗ್ ನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ, ಇಲ್ಲಿ 2 ಕ್ರಿಸ್ಟಲ್ಸ್ ಇದೆ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕ್ವಾರ್ಟ್ಸ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಬ್ಲ್ಯಾಕ್ ಟರ್ಮಲಿನ್. ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ ಅಂತ. ಸೊ ಲೆಟ್ಸ್ ಬಿಗಿನ್. ಓಕೆ, ಬಾಟಮ್ ಆಫ್ ದಿ ಕಾರ್ಡ್ ನಂಗೆ 5 ಆಫ್ ಸೋರ್ಸ್ ಇದೆ. ಸೊ ಗೈಸ್, ಯಾರಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ 5 ಆಫ್ ಸೋರ್ಸ್ ಇದೆ ಅಂಡ್ 6 ಆಫ್ ಕಪ್ಸ್, ಮೆಜಿಷಿಯನ್, ಏಸ್ ಆಫ್ ಪೆಂಟಿಕಲ್ಸ್, ಟೆಂಪರೆನ್ಸ್, ಕಿಂಗ್ ಆಫ್ ಪೆಂಟಿಕಲ್ಸ್, ಅದರ ಜೊತೆಗೆ ಐ ಹ್ಯಾವ್ 6 ಆಫ್ ಸೋರ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತ ಅಂದ್ರೆ, ಸೊ ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ರೀಡಿಂಗ್ ನ ನೋಡ್ತಾ ಇದ್ದೀರಾ, ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಅವರ ಮಿಸ್ಟೇಕ್ಸ್ ಅವ್ರಿಗೆ ಅರ್ಥ ಆಗಿದೆ ಅಂತ ಹೇಳ್ಬೋದು. ಅವರು ನಿಮ್ಮನ್ನ ಇವಾಗ ನೋಡ್ತಾ ಇದ್ದಾರೆ, ಒಂದು ಪ್ರೀತಿಯಿಂದ ನೋಡ್ತಾ ಇದ್ದಾರೆ, ಒಂದು ಕೇರ್ ಇಂದ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಅವರ ತಪ್ಪು ಅವ್ರಿಗೆ ಅರಿವಾಗ್ತಾ ಇದೆ, ರಿಯಲೈಸ್ ಆಗ್ತಾ ಇದೆ. ನಾನು ಎಷ್ಟು ಪೇನ್ ಮಾಡಿದೀನಿ, ನಾನು ಎಷ್ಟು ಹರ್ಟ್ ಮಾಡಿದೀನಿ, ನಾನು ಎಷ್ಟು ನೋವು ಕೊಟ್ಟಿದ್ದೀನಿ, ಸೊ ನಾನು ಯಾಕೆ ಆ ಒಂದು ವ್ಯಕ್ತಿನ ಬಿಟ್ಟು ಹೋದೆ, ಅದಕ್ಕೆ ರೀಸನ್ ಏನು, ಪ್ರತಿಯೊಂದೂ ಕೂಡ ಅವ್ರು ತಗೊಂಡಿರುವಂತ ರಾಂಗ್ ಡಿಸಿಷನ್ ಎಲ್ಲಾನು ಕೂಡ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ, ರೆಗ್ರೆಟ್ನೆಸ್ ಆಗ್ತಾ ಇದೆ, ಗಿಲ್ಟ್ ಫೀಲ್ ಆಗ್ತಾ ಇದೆ. ಬಟ್ ಅವರ ಮನ್ಸಿನಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಇದೆ, ಕೇರ್ ಇದೆ, ಕಾಳಜಿ ಇದೆ, ಕೈಂಡ್ನೆಸ್ ಇದೆ ಅನ್ನೋದು ಯಾರ ಮುಂದೆನೂ ತೋರಿಸ್ಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಬಟ್ ಈ ಒಂದು ವ್ಯಕ್ತಿಗೆ ನೀವು ಬೇಕೇ ಬೇಕಾಗಿದ್ದೀರಾ. ಸೊ ಅವ್ರಿಗೆ ಅನಿಸ್ತಾ ಇದೆ ನೀವು ಹಾಕುವಂತ ಎಫರ್ಟ್ಸ್ ಆಗಿರ್ಬೋದು ಅಂಡ್ ಎಲ್ಲೋ ಒಂದು ಕಡೆ ಈಗಲೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ತುಂಬಾನೇ ಫೀಲ್ ಆಗ್ತಾರೆ. ಯಾಕಂತಂದ್ರೆ ನೀವು ಅವ್ರಿಗೆ ಒಳ್ಳೆ ನೆನಪುಗಳನ್ನ ಕೊಟ್ಟಿದ್ದೀರಾ, ಒಳ್ಳೆ ಮೆಮೊರೀಸ್ ನ ಕ್ರಿಯೇಟ್ ಮಾಡಿದಿರಾ ಅವರ ಜೊತೆಗೆ ಅಂಡ್ ಡೆಫಿನೆಟ್ಲಿ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ಹೆಲ್ಪ್ ಮಾಡಿದಿರಾ. ಪ್ರತಿಯೊಂದ್ರಲ್ಲೂ ಕೂಡ ಅವ್ರಿಗೆ ನೀವು ಕೈ ಹಿಡಿದಿದ್ದೀರಾ. ಸೊ ಇದೆಲ್ಲಾನು ಕೂಡ ಯೋಚನೆ ಮಾಡಿದಾಗ ನನ್ನ ಜೀವನದಲ್ಲಿ ಯಾರಾದ್ರೂ ನನಗೆ ಸಪೋರ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ಲವ್ ಮಾಡಿದ್ದಾರೆ, ಅದು ನಿಜವಾಗ್ಲೂ ನನ್ನ ಪ್ರೀತಿಸ್ತಾ ಇದ್ದಾರೆ ಅಂತ ಅಂದ್ರೆ ಅದು ನನ್ನ ವ್ಯಕ್ತಿನೇ ಮಾತ್ರ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ರಿಕನ್ಸಿಲೇಷನ್, ರಿಯೂನಿಯನ್ ಎಲ್ಲಾನು ಕೂಡ ನಿಮ್ಮ ಜೊತೆಗೆ ಆಗಬೇಕು. ನನಗೆ ನನ್ನ ವ್ಯಕ್ತಿಯಿಂದ ಸೆಕೆಂಡ್ ಚಾನ್ಸ್ ಬೇಕು, ಅವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಡ್ತಾರಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ, ಅವರು ನನಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ, ಅವರು ನನ್ನ ಅಕ್ಸೆಪ್ಟ್ ಮಾಡ್ತಾರಾ, ಅವರ ಮೈಂಡ್ ಅಲ್ಲಿ ಇವಾಗ ತುಂಬಾನೇ ಪ್ರಶ್ನೆಗಳು ಓಡ್ತಾ ಇದೆ. ಸೊ ಯಾಕಂತಂದ್ರೆ ನಿಮ್ಮಿಬ್ರು ಮೀಟ್ ಮಾಡಿ ಮಾತಾಡಿ ತುಂಬಾ ಇಯರ್ಸ್ ಆಗಿರ್ಬೋದು, ಮೋರ್ ದೆನ್ 1 year, 1.5 year, 2 years ಈ ತರ ಆಗೋಗಿದೆ.
ಬಟ್ ಇವಾಗ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ, ನನಗೋಸ್ಕರ ಅವರು ವೆಯ್ಟ್ ಮಾಡ್ತಾ ಇದ್ದಾರಾ ಅಂಡ್ ನನಗೋಸ್ಕರ ಅವರು ಯೋಚನೆ ಮಾಡ್ತಾ ಇದ್ದಾರಾ, ನನ್ನ ಬಗ್ಗೆ ಅವ್ರು ಥಿಂಕ್ ಮಾಡ್ತಾ ಇದ್ದಾರಾ, ನನ್ನನ್ನು ಅವ್ರು ನೆನಪಿಸ್ಕೊಳ್ತಾ ಇದ್ದಾರಾ, ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ನಾನು ಅವ್ರನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಈ ಒಂದು ಮೊಮೆಂಟಲ್ಲಿ ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದಾ, ಈ ತರದ್ದೆಲ್ಲರೂ ಕೂಡ ಅವ್ರಿಗೆ ಯೋಚನೆಗಳು ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಒಂದು ಹೊಸ ಚಾಪ್ಟರ್ ಓಪನ್ ಮಾಡಬೇಕು, ಒಂದು ಹೊಸ ಅಧ್ಯಾಯನ ಸ್ಟಾರ್ಟ್ ಮಾಡಬೇಕು ನಿಮ್ಮ ಜೊತೆಗೆ ಅಂಡ್ ನಿಮ್ಮ ಲೈಫಲ್ಲಿ ಮತ್ತೆ ಅವರು ಬರಬೇಕು, ರಿಕನ್ಸಿಲೇಷನ್ ಆಗಬೇಕು, ಎಲ್ಲಾನು ಕೂಡ ಮೊದ್ಲಿನ ತರ ಮರುಸೃಷ್ಟಿ ಮಾಡಬೇಕು ಅಂಡ್ ನಿಮ್ಮ ಕನೆಕ್ಷನ್ ಹೀಲ್ ಆಗ್ತಾ ಇದೆ, ಎಲ್ಲೋ ಒಂದ್ ಕಡೆ ಹೀಲ್ ಮಾಡ್ಕೊಳ್ತಾ ಇದ್ದಾರೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಯೂಸಿಂಗ್ ಎಲ್ಲೋ ಒಂದು ಕಡೆ ನಂಗೆ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ ದಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರೇ ನನ್ನ ರೀಚ್ ಔಟ್ ಆಗ್ಲಿ, ಅವರೇ ನನ್ನ ಕಾಂಟ್ಯಾಕ್ಟ್ ಮಾಡ್ಲಿ. ಸೊ ಈ ತರದ್ ಎಲ್ಲಾನು ಕೂಡ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕನೆಕ್ಷನ್ ದರ್ ಈಸ್ ಅ ರೀಬರ್ತ್ ಅಂತ ಹೇಳ್ತೀನಿ. ರೀಬರ್ತ್ ತಗೊಳ್ತಾ ಇದೆ, ಹೀಲ್ ಆಗ್ತಾ ಇದೆ. ಸೊ ನಿಮ್ಮಿಬ್ರು ಮಧ್ಯೆ ಒಂದು ಅನ್ಕಂಡೀಷನಲ್ ಲವ್ ಇದೆ. ನಿಷ್ಕಲ್ಮಶವಾದಂತ ಪ್ರೀತಿಗೆ ಯಾವತ್ತಿಗೂ ಪ್ರೀತಿ ಸೋಲೋದಿಲ್ಲ. ಸೊ ಪ್ರೀತಿ ಗೆದ್ದೇ ಗೆಲ್ಲತ್ತೆ. ಎಮೋಷನಲ್ ಆಗಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅವ್ರು ತುಂಬಾನೇ ಭಾವುಕರಾಗ್ತಾ ಇದ್ದಾರೆ. ಅವರ ನಿಮ್ಮ ನೆನಪುಗಳು ಅವರ ಮೈಂಡ್ ಇಂದ, ಅವರ ಮನಸ್ಸಿಂದ, ಅವರ ಹೃದಯದಿಂದ ಅಳ್ಸಕ್ ಆಗ್ತಾ ಇಲ್ಲ. ಅವ್ರು ಹೇಳ್ಬೋದು ನಾನು ಮೂವ್ ಆನ್ ಆಗಿದ್ದೀನಿ, ನಾನು ಆಲ್ರೆಡಿ ಅವ್ರ ಬಗ್ಗೆ ಮರ್ತೋಗ್ಬಿಟ್ಟಿದ್ದೀನಿ ಅಂತ ಹೇಳ್ಬಹುದು. ಬಟ್ ಅದು ರಿಯಾಲಿಟಿ ಅಲ್ವೇ ಅಲ್ಲ. ಅವರು ನಿಮ್ಮ ನೆನಪುಗಳಲ್ಲಿ ಡೆಫಿನೆಟ್ಲಿ ಇದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ, ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಯಾವಾಗ ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ನಾನು ಹೋಗ್ಲಿ, ಅವ್ರಂತೂ ಬರೋದಿಲ್ಲ. ಅವ್ರಿಗೆ ಗೊತ್ತಿದೆ ನಿಮ್ಗೆ ಎಷ್ಟು ಹರ್ಟ್ ಮಾಡಿದ್ದಾರೆ, ಎಷ್ಟು ಪೇನ್ ಮಾಡಿದ್ದಾರೆ ಈ ಹಿಂದೆ ಪಾಸ್ಟ್ ಅಲ್ಲಿ ಅಂತ. ಬಟ್ ಅವ್ರಿಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ನನಗೋಸ್ಕರ ಅವ್ರು ಯೋಚನೆ ಮಾಡ್ತಾ ಇರ್ಬಹುದಾ ಅಂತ. ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ರಿಕನ್ಸಿಲೇಷನ್ ಆಗೋದಕ್ಕೆ ಡೆಫಿನೆಟ್ಲಿ ದರ್ ಈಸ್ ಅ ಪಾಸಿಬಿಲಿಟೀಸ್ ಅಂತ ಹೇಳ್ತೀನಿ. ಸೊ ಯಾವಾಗ ರಿಕನ್ಸಿಲೇಷನ್ ಆಗತ್ತೆ ಅಂದ್ರೆ ಇಲ್ಲಿ ತುಂಬಾ ಜನಕ್ಕೆ ತುಂಬಾ ಬೇಗ ರಿಕನ್ಸಿಲೇಷನ್ ಆಗುವಂತ ತುಂಬಾ ಚಾನ್ಸಸ್ ಇದೆ. ಸೊ ಕೆಲವೊಬ್ಬರಿಗೆ 15 days, 1 week, 1 month ಈ ತರ ಎನರ್ಜೀಸ್ ಇದೆ. ಬಟ್ ಓವರ್ ಆಲ್ ನಾನೇನ್ ಹೇಳ್ಬೋದು ಅಂತಂದ್ರೆ ಅಟ್ ಲೀಸ್ಟ್ 3 months ಟೈಮ್ ಲೈನ್ ತಗೊಳ್ಳಿ. ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ ನೀವುಗಳು ನಿಮ್ಮ ಲೈಫಲ್ಲಿ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು. ರಿಕನ್ಸಿಲೇಷನ್ ಆಗತ್ತೆ. ಬಟ್ ಟೇಕ್ ಅ 3 months ಟೈಮ್. 3 months ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ, ಅಥವಾ 3 months ನಂತರನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು. ಬಟ್ ತುಂಬಾ ಬೇಗ ಎನರ್ಜೀಸ್ ಇದೆ ನಿಮ್ಮ ಇಬ್ರು ಮಧ್ಯೆ ಎಲ್ಲಾನು ಕೂಡ ಸರಿ ಹೋಗೋದಕ್ಕೆ. ಬೇಗ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಕನ್ಸಿಲೇಷನ್ ಆಗೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ. ತುಂಬಾ ಬೇಗನೂ ರಿಕನ್ಸಿಲೇಷನ್ ಆಗ್ತೀರಾ. ಸೊ ನನಗೆ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇಲ್ಲಿ ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಬೇಗ ರೆಸನೇಟ್ ಆಗುತ್ತೆ, ಕೆಲವೊಬ್ಬರಿಗೆ ರೆಸನೇಟ್ ಆಗದೆ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದು ಲೇಟ್ ಆಗ್ಬೋದು ಅಥವಾ ಬೇಗನೂ ಕೂಡ ಆಗ್ಬೋದು. ಸೊ ಟೇಕ್ ಅ 3 months ಟೈಮ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರಲ್ಲ ಬ್ಲಾಕ್ ಟರ್ಮಲಿನ ಚೂಸ್ ಮಾಡ್ಕೊಂಡಿದ್ರ, ಸೊ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾ ಇದ್ದಾರಾ, ರಿಕನ್ಸಿಲೇಷನ್ ಆಗತ್ತಾ, ರಿಯೂನಿಯನ್ ಆಗತ್ತಾ. ಸೊ ಪ್ರತಿಯೊಂದು ಮಾಹಿತಿನ ಇವಾಗ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಸೊ ಗೈಸ್, ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಬಾಟಮ್ ಆಫ್ ದಿ ಕಾರ್ಡ್ ಐ ಗಾಟ್ ಹ್ಯಾಂಗ್ಡ್ ಮ್ಯಾನ್, 2 of swords, devil, 6 of wands, okay, page of swords, 10 of cups, 6 of pentacles, and I have queen of pentacles. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂತಂದ್ರೆ, ಸೊ ಯಾರು ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ಐ ಥಿಂಕ್ ನಿಮ್ಮ ವ್ಯಕ್ತಿಯ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ನಿಮ್ಮ ಪ್ರೀತಿಗೆ, ನಿಮ್ಮ ಸಂಬಂಧದಕ್ಕೆ ದೇರ್ ಈಸ್ ಅ ಜೆಲೆಸ್, ದೇರ್ ಈಸ್ ಅ ಈವಿಲ್ ಐ ಅಂತ ಹೇಳ್ಬೋದು. ಸೊ ತುಂಬಾ ಜನಗಳ ಕಣ್ದೃಷ್ಟಿ ಇದೆ ಈ ಒಂದು ಪ್ರೀತಿ ಮೇಲೆ, ತುಂಬಾನೇ ಜೆಲೆಸ್ ಇದೆ, ಅಸೂಹೆ ಇದೆ. ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗಿದ್ದಾಗ ಅವರು ನಿಮಗೆ ತೋರಿಸುವಂತ ಪ್ರೀತಿ ಆಗಿರ್ಬೋದು, ನೀವು ಅವ್ರಿಗೆ ಕೊಡುವಂತ ಪ್ರೀತಿ ಆಗಿರ್ಬೋದು, ಅಥವಾ ನಿಮ್ಮ ಇಬ್ಬರ ಕಪಲ್ ನ ನೋಡಿದಾಗ ಮೇಡ್ ಫಾರ್ ಈಚ್ ಅದರ್ ಅಂತ ಅವ್ರಿಗೆ ಫೀಲ್ ಆಗತ್ತೆ. ಅಂಡ್ ತುಂಬಾ ಒಳ್ಳೆ ಪೇರ್ ಇದೆ, ತುಂಬಾ ಒಳ್ಳೆ ಕಪಲ್ ಇವರಿಬ್ರು, ತುಂಬಾ ಒಳ್ಳೆ ಪ್ರೀತಿ ಮಾಡ್ತಾ ಇದ್ದಾರೆ, ಸೊ ಒಳ್ಳೆ ರೀತಿಯಿಂದ ಬದುಕ್ತಾ ಇದ್ದಾರೆ. ಇದೆಲ್ಲಾನು ನೋಡಿದಾಗ ಅವ್ರಿಗೆ ಅನ್ಸತ್ತೆ ನಮ್ ಲೈಫಲ್ಲಿ ಯಾಕೆ ಅಂತ ವ್ಯಕ್ತಿ ಸಿಕ್ಕಿಲ್ಲ, ಯಾಕೆ ಇವ್ರ ಲೈಫಲ್ಲಿ ಮಾತ್ರ ಖುಷಿ ಇದೆ, ಇವ್ರ ಲೈಫಲ್ಲಿ ಯಾಕೆ ಹ್ಯಾಪಿನೆಸ್ ಇದೆ. ಈ ತರದ್ ಎಲ್ಲಾನು ಕೂಡ ಜೆಲಸ್ ಆಗಿ, ಕಣ್ ದೃಷ್ಟಿಗಳಾಗಿ
ನಿಮ್ಮಿಬ್ರು ಮಧ್ಯ ಬ್ರೇಕಪ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ಮ್ಯಾನ್ಪುಲೇಷನ್ಗೆ ಒಳಗಾಗಿದ್ದಾರೆ, ಇಲ್ಯೂಷನ್ಗೆ ಒಳಗಾಗಿದ್ದಾರೆ. ಯಾಕಂತ ಅಂದ್ರೆ ಇನ್ನೂ ಈ ಒಂದು ಪ್ರೀತಿ ಬಗ್ಗೆ, ಈ ಒಂದು ಸಂಬಂಧದ ಬಗ್ಗೆ ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಪಾಸಿಟಿವ್ ಆಗಿ ಆ ಒಂದು ವ್ಯಕ್ತಿ ಇದ್ರೂ ಕೂಡ ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಜನಗಳು ಅಥವಾ ಅವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗೆ ಬ್ರೈನ್ ವಾಶ್ ಮಾಡ್ತಾರೆ, ಸ್ಟ್ರಾಟಜಿ ಮಾಡಿ ನಿಮ್ಮ ಬಗ್ಗೆ ತುಂಬಾನೇ ನೆಗೆಟಿವಿಟಿ ಆಗಿ ಹೇಳೋದು, ನೆಗೆಟಿವ್ ವರ್ಡ್ಸ್ ನ ಯೂಸ್ ಮಾಡಿ, ಇಲ್ಲ ಅವರು ಸರಿಗಿಲ್ಲ ನಿನಗೆ, ಅವರು ನಿನಗೆ ಸೂಟಬಲ್ ಅಲ್ಲ, ಅವರು ಆಲ್ರೆಡಿ ಅವ್ರ ಲೈಫ್ ಅಲ್ಲಿ ಮೂವ್ ಆಗೋಗಿದ್ದಾರೆ, ಸೊ ನೀನ್ ಮಾತ್ರ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ, ಸೊ ಇನ್ನು ಮುಂದೆ ನೀನು ನಿನ್ನ ಜೀವನದ ಬಗ್ಗೆ ಯೋಚನೆ ಮಾಡು, ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀವಿ, ಇಷ್ಟು ವರ್ಷ ಆಗಿದೆ, ಇಷ್ಟು ತಿಂಗಳುಗಳಾಗಿದೆ, ಅವ್ರೇನಾದ್ರೂ ನಿಮ್ನ ಕಾಂಟ್ಯಾಕ್ಟ್ ಮಾಡಿದ್ರ, ಈ ತರದೆಲ್ಲಾನು ಕೂಡ ನೆಗೆಟಿವಿಟಿನ ಹಬ್ಬಿಸ್ತಾರೆ ಅವರ ಮನ್ಸಿನಲ್ಲಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ವಾಂಟ್ಸ್ ಯು ಬ್ಯಾಕ್. ಈ ಒಂದು ವ್ಯಕ್ತಿಗೆ ನಿಮ್ಮ ಲೈಫ್ ಅಲ್ಲಿ ಬರೋಕ್ ಆಸೆ, ನಿಮ್ಮ ಜೊತೆಗೆ ಲೈಫ್ ನ ಲೀಡ್ ಮಾಡೋಕ್ ಆಸೆ, ನಿಮ್ಮ ಜೊತೆಗೆ ಇರ್ಬೇಕಂತ ಆಸೆ. ಬಟ್ ಎಲ್ಲೋ ಒಂದು ಕಡೆ ಅವರ ಮನೆಯಲ್ಲಿ ಈಗ ಆಲ್ರೆಡಿ ಹುಡುಗಿನ ಹುಡುಕ್ತಾ ಇರ್ಬೋದು, ಹುಡುಗನ್ನ ಹುಡುಕ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಪ್ರಪೋಸಲ್ಸ್ ನ ನೋಡ್ತಾ ಇರ್ಬೋದು, ಅಥವಾ ನಿಮ್ಮ ವ್ಯಕ್ತಿಗೆ ಎಲ್ಲೋ ಒಂದ್ ಕಡೆ ಇಂಟ್ರೆಸ್ಟೇ ಹೊರಟೋಗ್ಬಿಟ್ಟಿದೆ ಮದ್ವೆ ಅನ್ನೋದ್ರ ಬಗ್ಗೆ, ಪ್ರೀತಿ ಅನ್ನೋದ್ರ ಬಗ್ಗೆ, ಸಂಬಂಧ ಅನ್ನೋದ್ರ ಬಗ್ಗೆ ನಿಮ್ಮ ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಅವರ ಮೈಂಡ್ ಅಲ್ಲಿ ಯಾವ್ದು ಕೂಡ ಇಲ್ಲ. ಸೊ ಇವಾಗ ಐ ಥಿಂಕ್ ದಿಸ್ ಪರ್ಸನ್ ಸಮಥಿಂಗ್ ಅವ್ರಿಗೆ ಏನ್ ಫೀಲ್ ಆಗತ್ತ ಅಂದ್ರೆ, ನಾನು ಫಸ್ಟ್ ಕರಿಯರ್ ಅಲ್ಲಿ ಗ್ರೋತ್ ಆಗ್ಬೇಕು, ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು, ಸೊ ಆಮೇಲೆ ಬೇಕಾದ್ರೆ ನೋಡೋಣ ಲೈಫ್ ಅಲ್ಲಿ ಮದ್ವೆ ಬಗ್ಗೆ, ರಿಲೇಶನ್ಶಿಪ್ ಬಗ್ಗೆ, ಕಮಿಟ್ಮೆಂಟ್ ಬಗ್ಗೆ ಅಂತ ಇದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾನೇನ್ ಹೇಳ್ಬೋದು ಅಂತ ಅಂದ್ರೆ, ನಿಮ್ಮ ವ್ಯಕ್ತಿ ಸದ್ಯಕ್ಕೆ ನಿಮ್ಮ ನೆನಪುಗಳಲ್ಲಿ ಸ್ಟಕ್ ಆನ್ ಆಗಿದ್ದಾರೆ. ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಲ್ಲಿ ಇದ್ದಾರೆ, ನಿಮ್ಮ ನೆನಪುಗಳು ಅವ್ರಿಗೆ ಕಾಡುತ್ತೆ. ಸೊ ನಿಮ್ಮ ನೆನಪುಗಳೆಲ್ಲ ಅವ್ರು ಕಾಡ್ದಾಗ ಅವ್ರಿಗೆ ಫೀಲ್ ಆಗುತ್ತೆ, ನಾನು ಆದಷ್ಟು ಬೇಗ ನನ್ನ ವ್ಯಕ್ತಿ ಹತ್ರ ಹೋಗ್ಬೇಕು, ಕಾಂಟ್ಯಾಕ್ಟ್ ಮಾಡ್ಬೇಕು, ಸರಿಪಡಿಸ್ಕೊಳ್ಬೇಕು ಅಂತ ಇರ್ತಾರೆ. ಬಟ್ ಅಷ್ಟರೊಳಗಡೆ ಅವರ ಮನಸ್ಸು ಬದಲಾಗ್ಬಿಡುತ್ತೆ. ಎರಡೆರಡು ಮನ್ಸಿದೆ, ತುಂಬಾ ಬೇಗ ಅವರ ಮನಸ್ಸು ಚಂಚಲ ಆಗ್ತಾ ಇದೆ. ಸೊ ಒಂದ್ಸತಿ ಬೇಕು ಅಂತ ಒಂದ್ಸತಿ ಫೀಲ್ ಆಗತ್ತೆ, ಒಂದ್ಸತಿ ಬೇಡ ಅಂತ ಫೀಲ್ ಆಗತ್ತೆ, ಒಂದ್ಸತಿ ಪಾಸಿಟಿವ್ ಆಗಿರ್ತಾರೆ, ಕೆಲವೊಂದ್ಸತಿ ನೆಗೆಟಿವಿಟಿಯಿಂದ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಜೀವನದಲ್ಲಿ ನಡೀತಾ ಇದೆ. ನಡೆಯೋಕೆ ಕಾರಣಗಳೇನು ಅಂತಂದ್ರೆ, ಅವರ ಸುತ್ತಮುತ್ತ ಇರುವಂತ ಕೆಲವೊಂದು ಫೇಕ್ ವ್ಯಕ್ತಿಗಳಿಂದ, ನಕಲಿ ವ್ಯಕ್ತಿಗಳಿಂದ ನಿಮ್ಮ ವ್ಯಕ್ತಿಯ ಮನಸ್ಸು ಚಂಚಲ ಆಗ್ತಾ ಇದೆ ಅಂತ ಹೇಳ್ಬಹುದು. ಸೊ ಡೆವಿಲ್ ಎನರ್ಜಿಯಲ್ಲಿ ಇದ್ದಾರೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ. ನಾನು ಆಗ್ಲೇ ಹೇಳ್ದಂಗೆ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಅವ್ರಿಗೆ ತುಂಬಾನೇ ಮ್ಯಾನ್ಪುಲೇಟ್ ಮಾಡ್ತಾರೆ, ಇಲ್ಯೂಷನ್ಗೆ ಹೋಗ್ತಾರೆ, ಒಂದು ಭ್ರಮೆನಲ್ಲಿ ಇರಿಸಿದ್ದಾರೆ ನಿಮ್ಮ ವ್ಯಕ್ತಿನ. ಸೊ ಯಾವ್ದು ಸರಿಗಿಲ್ಲ ನಿನಗೆ, ಯಾಕೆಲ್ಲಾನು ಕೂಡ ಸ್ವೀಕರಿಸಕ್ ಹೋಗ್ತೀಯಾ, ಯಾಕೆಲ್ಲಾರನು ಕ್ಷಮಿಸಕ್ ಹೋಗ್ತೀಯಾ, ಯಾಕೆ ನಿನ್ನನ್ನ ನೀನು ಐಡೆಂಟಿಟಿನ ಕಳ್ಕೊಳ್ತೀಯ, ಈ ತರದ್ ಎಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ತಿಳಿಸಿ ಹೇಳ್ತಾರೆ. ಬಟ್ ನಿಮ್ಮ ವ್ಯಕ್ತಿ ಎಲ್ಲೋ ಒಂದು ಕಡೆ ನಿಮ್ಮ ನೆನಪು ಅಂತ ಬಂದಾಗ ಅವ್ರಿಗೆ ಫಸ್ಟ್ ಬರೋದೇ ಮದ್ವೆ, ಸೊ ಮ್ಯಾರೇಜ್. ಆ ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಟ್ರೆ ಅವ್ರು ನಿಮ್ಗೆ ಕೊಡ್ಬೇಕು, ಕೊಟ್ರೆ ನಿಮ್ಗೆ ಕೊಡ್ತಾರೆ ಅನ್ನೋದು ಅವರ ಮನ್ಸಿನಲ್ಲಿ ಮೂಡುತ್ತೆ. ಅವಾಗ ಬೇರೆಯವ್ರು ಯಾರಾದ್ರೂ ಬಂದು ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದಾಗ ಅಥವಾ ಅವ್ರ ಮನಸ್ಸು ಬದಲಾಗ್ಬಿಡುತ್ತೆ. ಸೊ ಈ ತರ ನಿಮ್ಮ ವ್ಯಕ್ತಿಯ ಜೀವನದಲ್ಲಿ ನಡೀತಾ ಇದೆ. ಬಟ್ ಟ್ರಸ್ಟ್ ಮೀ, ಟ್ರಸ್ಟ್ ದ ಗಾಡ್ ಅಂಡ್ ಯೂನಿವರ್ಸ್ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ, ಏಂಜಲ್ಸ್ ಮೇಲೆ ನಿಮ್ ನಂಬಿಕೆ ಇದ್ರೆ, ನೀವು ನಂಬುವಂತ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ರಿಕನ್ಸಿಲೇಷನ್ ಆಗತ್ತೆ, ರಿಯೂನಿಯನ್ ಆಗತ್ತೆ ಅಂತ ಹೇಳ್ಬೋದು. ಯಾಕಂತ ಅಂದ್ರೆ ನೀವ್ ಇದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ, ಅವರ ಜೊತೆಗೆ ಮದ್ವೆ ಆಗ್ಬೇಕು, ರಿಕನ್ಸಿಲೇಷನ್ ಆಗ್ಬೇಕು, ಅಂಡ್ ಮತ್ತೆ ನಾವಿಬ್ರು ಸರಿ ಹೋಗ್ಬೇಕು, ಎಲ್ಲಾನು ಕೂಡ ನಾವಿಬ್ರು ಮಧ್ಯ ನಡಿಬೇಕು ಅಂತ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಆ ಕಡೆ ಎಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ನಿಮ್ಮ ಮೇಲೆ ಮನ್ಸಿದೆ, ನಿಮ್ಮ ಜೊತೆಗೆ ಟ್ರಾವೆಲ್ ಮಾಡಬೇಕು, ನಿಮ್ಮ ಜೊತೆಗೆ ಓಡಾಡಬೇಕು, ನಿಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ ಜೊತೆಗೆ ಮಾತಾಡಬೇಕು, ಪ್ರತಿಯೊಂದನ್ನು ಕೂಡ ಅವ್ರಿಗೂ ಕೂಡ ಮನ್ಸಿನಲ್ಲಿದೆ. ಇಲ್ಲಿ ಬೋತ್ ಸೈಡ್ ಪ್ರೀತಿ ಇದೆ, ಬೋತ್ ಸೈಡ್ ರೆಸ್ಪೆಕ್ಟ್ ಇದೆ, ಬೋತ್ ಸೈಡ್ ಇಂಟೆನ್ಷನ್ ಒಳ್ಳೇದಿದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಬ್ಯಾಕ್ ಟು ಯು, ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಬಟ್ ಸ್ವಲ್ಪ ತಡ ಆಗ್ಬೋದು, ನಿಧಾನ ಆಗ್ಬೋದು, ಬಿಟ್ರೆ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರೋ ಅವರ ಜೀವನದಲ್ಲಿ. ಬಟ್ ಅವರ ಸುತ್ತಮುತ್ತ ಇರುವಂತ ವ್ಯಕ್ತಿಗಳು ಸದ್ಯಕ್ಕೆ ನಿಮ್ಮ ವ್ಯಕ್ತಿಯ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ, ಮನ್ಸು ತುಂಬಾನೇ ಚಂಚಲ ಆಗ್ತಾ ಇದೆ. ಬಟ್ ಇದೆಲ್ಲಾನು ಕೂಡ ಎವ್ರಿ ಟೈಮ್ ವರ್ಕ್ ಆಗೋದಿಲ್ಲ. ಸೊ ಯೋಚನೆ ಮಾಡಕ್ ಹೋಗ್ಬೇಡಿ. 10 ಆಫ್ ಕಪ್ಸ್ ಇದೆ. ದಿಸ್ ಪರ್ಸನ್ ಇಸ್ ಡ್ರೀಮಿಂಗ್, ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಜೊತೆಗೆ ಮದ್ವೆ ಆಗ್ಬೇಕು, ಮಕ್ಳು ಆಗ್ಬೇಕು, ನಾವಿಬ್ರು ಸುತ್ತಾಡಕ್ ಹೋಗ್ಬೇಕು, ವರ್ಲ್ಡ್ ಟ್ರಾವೆಲ್ ಮಾಡ್ಬೇಕು, ತುಂಬಾನೇ ಕನ್ಸು ಇಟ್ಕೊಂಡಿದ್ದಾರೆ. ಸೊ ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್. ಯಾವಾಗ ಬರ್ತಾರೆ ಅಂತ ಅಂದ್ರೆ ಐ ಥಿಂಕ್ within this year this person will come back to you ಅಂತ ಹೇಳ್ತಾ, ವೆರಿ ಗಾಡ್ ಬ್ಲೆಸ್ ಯು ಗೈಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್.